ಎರಡು ಹಸು ತೊಗೊಂಡಿದ್ದೀರಾ ಸರ್? ವಿಡಿಯೋ ಮಾಡಿದ್ರಾ? ತೊಗೊಂಡಿದ್ದೀರಾ? ಚೆನ್ನಾಗಿದೆ ಹಸುಗಳು? ಕ್ವಾಲಿಟಿ ಇದೆಯಾ? ಹಾಂ, ನಡೆಸಿ ತೋರಿಸಿ. ಎರಡು, ಇದೊಂದು ಯಾವ್ದು ಎರಡಲ್ಲಿನ ಪಡ್ಡೆ, ಇದು ಡೆನ್ಮಾರ್ಕ್ 40-316 ಚಲೋ ಅಷ್ಟೇ ನೋಡಿ. ಕ್ವಾಲಿಟಿ ಇದ್ದಾವೆ, ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ಹಾಂ, ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತವೆ. ಅದೇ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಇದಕ್ಕಿಲ್ಲ. ದೊಡ್ಡ ಹಕ್ಕಿ ಪಾಡಿ ಎರಡಲ್ಲ ನೋಡಿ ಹೆಂಗಿದೆ ಹಸುಗಳು. ನಾಗೇಶ್ ಸರ್, ಹೇಗಿದೆ ಹಸುಗಳು? ಸೂಪರ್ ಆಗಿದೆ ಸರ್. ಹಾಂ, ಒಳ್ಳೆ ಬ್ರೀಡ್, ಮಾತಾಡಂಗಿಲ್ಲ, ಚೆನ್ನಾಗಿದಾವಲ್ಲ? ಹೌದು. ಏನು ಗೊತ್ತಾ ನೋಡಿ, ಇದು ಎರಡಲ್ಲಿನ ಪಡ್ಡೆ, ಇದು ಎರಡಲ್ಲಿ ಪಡ್ಡೆ. ಇದು ಸಾಕಾಣಿಕೆ ಮಾಡಿ ಲಾಂಗ್ ಟೈಮಿಗೆ ಸಾಕಾಣಿಕೆ ಮಾಡಿ ಚೆನ್ನಾಗಿ ಸಾಕೊಂಡ್ರೆ ಒಳ್ಳೆ ಹಸುಗಳು. ಹೌದು ಸರ್. ಸಾಕಾಣಿಕೆ ಮಾಡಿ ಯಾವುದು ಚೆನ್ನಾಗಿ ಬರಲ್ಲ ಅಲ್ವಾ? ಯಾವ್ದು ಬರುತ್ತೆ? ಕ್ವಾಲಿಟಿ ನೋಡಿ ಹೆಂಗಿದೆ. ಫಸ್ಟ್ ಲೊಕೇಶನಲ್ಲಿ ಎರಡು ಹಲ್ಲಲ್ಲಿ ಇದೊಂದು. ಆಮೇಲೆ ಡೆನ್ಮಾರ್ಕ್ ಮನೇನೆ ಹೇಳಿದ್ದೆ ಇದಾಗಿದೆ ಅಂತೇಳಿ. ಸರ್ ಹಸು ತೊಗೊಂಡಿದ್ದು ಏನು ಅನ್ಸುತ್ತೆ ಸರ್ ನಿಮ್ಮ ಪ್ರಾಣಿ ಇದಕ್ಕೆ? ಸರ್ ನಾವು ತುಂಬ ಇದು ನೋಡಿದ್ವಿ. ಯಾವ ಊರು ಸರ್ ನಿಮ್ಮದು? ನಮ್ದು ಇಲ್ಲೇ ಹಾಂ, ಭದ್ರಾವತಿ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ ತಕ್ಕೊಳ್ಳಿಂದ ಬಂದಿದ್ದು ನಾವು. ಹ್ಞೂ, ನಾವು ತುಂಬ ಹುಡುಗಿ ಏನೋ ಇಲ್ಲಿ ಸರ್ಟಿಫೈಸ್ ಆಗಿಲ್ಲ ನಮಗೆ. ಹಾಂ, ಅದಕ್ಕೆ ನಮ್ಮ ಸ್ನೇಹಿತರು ಒಂದು ನಂಬರ್ ಕೊಟ್ಟಿದ್ರು, ಬಂದು ನೋಡ್ರಿ. ಓಕೆ. ಒಳ್ಳೆ ಹಸು ನಮಗೆ ಭಾಳ ಇಷ್ಟ ಆಯ್ತು ನಮಗೆ ಹಸು. ಓಕೆ. ಇಲ್ಲಿ ಬಂದ್ರಿ ನೋಡ್ರಿ, ದುಡ್ಡಿನ ಸಮಸ್ಯೆ ಬೇರೆ, ಮೊದಲು ಇದನ್ನ ನೋಡಬೇಕು. ಕ್ವಾಂಟಿಟಿ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಸರ್. ಬ್ರೀಡ್ ಬಗ್ಗೆ ಏನು ಅನ್ಸುತ್ತೆ ಸರ್ ನಿಮಗೆ? ಬ್ರೀಡ್ ಈ ಥರ ಬ್ರೀಡ್ ನಾನು ನಿಜ ಹೇಳ್ತಿದ್ದೀನಿ, ಈ ಥರ ಬ್ರೀಡ್ ಮೊದಲೇ ಸತಿ ನೋಡ್ತಾ ಇರೋದು ಇಲ್ಲಿ ಹೌದಾ? ಶಿವಮೊಗ್ಗ ನಮ್ಮ ನಿಸರ್ಗ ಡೈರಿ ಫಾರ್ಮ್ನಲ್ಲಿ. ಈ ಥರ ಹಸು ನೋಡಬೇಕಂದ್ರೆ ನನಗೆ ಫಸ್ಟ್ನೇ ಟೈಮ್ ಇದು. ಫಸ್ಟ್ ಟೈಮ್ ಎಲ್ಲೂ ನೋಡಿದ್ದೀನಿ, ಕ್ರಾಸ್ ಎಲ್ಲ ನೋಡಿದ್ದೀನಿ. ಈ ಥರ ನೋಡಿ ಮನಸ್ಸಿಗೆ ತುಂಬ ಖುಷಿ ಆಯಿತು. ಮತ್ತು ನಮ್ಮ ನಯಾಸ್ ಸರ್ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ರು. ಈ ತಗೊಳ್ರಿ ಅವರೇ ಎಲ್ಲ ಹೇಳ್ಕೊಟ್ರು. ಬರ್ರಿ ನೀವು ಎಲ್ಲ ಬರ್ರಿ, ನೋಡ್ದು ತಗೊಳ್ಳೋದು ಅದು ಇದು ನೋಡ್ರಿ, ಬಂದು ನೋಡಬೇಕು. ನೋಡಿ ಈ ಥರದ ಹಸು ಮತ್ತೆ ಸಾಕ್ಬೇಕಂದ್ರೆ ಈ ಥರ ಸಾಕಬೇಕು, ಮತ್ತೆ ಸಾಕಂಗಿಲ್ಲ. ಅದು ನಮ್ಮ ಇದ್ರಿದು ಈ ಥರ ಹಸು ಸಾಕಬೇಕು. ಹಿಂಗೆ ಲೆಂತ್ ಇದೆ ನೋಡ್ರಿ, ಹಿಂಗೆ ಲೆಂತ್ ನಂದು 8 ಫೀಟ್ ಲೆಂತ್ ಇದೆ. ತುಂಬ ತಗೊಳೋದಲ್ಲ ಸರ್, ತುಂಬ ಕೇರ್ ತೊಗೊಳ್ಬೇಕು, ತುಂಬ ಚೆನ್ನಾಗಿ ಸಾಕನ್ನ ಯಾರು ಹೇಳಿದ್ದಾರೆ. ನಾವು ಸಪೋರ್ಟ್ ಏನಾದ್ರೆ ಸಪೋರ್ಟ್ ಮಾಡ್ತೀವಿ. ಏನಿದೆ ನೀವು ತಲೆ ತೊಗೊಂಡ್ಬೇಡಿ, ಒಂದು ಸ್ವಲ್ಪ ಕೇರಿಂದ ನೋಡ್ಕೊಳ್ಬೇಕು. ತುಂಬ ದೊಡ್ಡ ಹಸು. ಅಲ್ಲೊಂದು ನಮ್ಮದು ಹಸು ಇಲ್ಲಿಂದ ತೊಗೊಂಡಿದ್ವಿ ನಾವು. ಬನ್ನಿ ಸರ್, ಇಲ್ಲೊಂದು ಡೆನ್ಮಾರ್ಕಿಂದ ತೊಗೊಂಡಿದ್ವಿ. ಇದೇನು ಅನ್ಸುತ್ತೆ ಸರ್? ಇದು ಡೆನ್ಮಾರ್ಕ್ ಇದೆ. ಇದು ಹೆಂಗಿದೆ ಸರ್ ಬ್ರೀಡು? ಸೂಪರ್ ಆಗಿ ಬಿಡಿ ಸರ್ ಇದು. ಇದು ಚೆನ್ನಾಗಿದೆ. ಅದೊಂದು ಆಯ್ಕೆ ಮಾಡಿ ತೊಗೊಂಡಿದ್ದೀವಿ. ತುಂಬ ಒಳ್ಳೇದು ಮಾಡಲಿ ಸರ್, ಆರಾಮಾಗಿ ತೊಗೊಳ್ಳಿ. ದೇವ್ರು ಒಳ್ಳೇದು ಮಾಡಲಿ. ದೇವ್ರು ಒಳ್ಳೇದು ಮಾಡಲಿ. ಸ್ವಲ್ಪ ನಾವು ಕಷ್ಟಪಟ್ಟು ಒಂದು ಸ್ವಲ್ಪ ಇದ್ರ ಮೇಲೆ ನಾಲೆಜ್ ತೊಗೊಂಡು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಕಾನ್ಸಂಟ್ರೇಷನ್ ಮಾಡ್ಬೇಕು ಸರ್ ಅದ್ಮೇಲೆ. ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಹಿಂಗೆ ಅಡ್ಡಾಡಿ ಆಯ್ತಾ ಸಾಹೇಬ್ರೆ? ಬಹಳ ವರ್ಷದ ಎಕ್ಸ್ಪೀರಿಯನ್ಸ್ ಬಂದ್ರೆ ನಾನು ಕರ್ಕೊಂಡ್ ಬರ್ತೀವಿ. ಅಲ್ಲಲ್ಲ, ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತು ಫಾರ್ಮಿಗೆ ಬಂದ್ಮೇಲೆ? ಖುಷಿ ಆಯ್ತಲ್ಲ? ಲೋಕಲ್ ಹಸು ಸಾಕ್ಬೋದಾ, ಈ ಹಸು ಸಾಕ್ಬೇಕಾ? लोकल में दूध कम। बच्चा भी फायदा नहीं है। बड़ा हमारा शौक था। ವಿಸಿಟ್ ಮಾಡಿದ್ದೀವಿ. ಲಕ್ಕೊಳ್ಳಿಂದ ನಾವು ಬಂದಿದ್ವಿ ಎಲ್ಲ. ಬೇಟೆಗೆ ಪಸಂದ್ ಲಕ್ಕೊಳ್ಳಿಂದ ಬಂದಿದ್ವಿ ನೋಡೋಕ್ಕೆ. ಹಾಂ, ನಮ್ಮ ನಯಾಸ್ ಫಾರ್ಮಿಗೆ ಬಂದಿದ್ದೀವಿ. ವಿಸಿಟ್ ಮಾಡಿ ನೋಡಿದ್ರು, ಒಳ್ಳೇದಿದೆ ಹಸುಗಳು ಇಲ್ಲಿದೆ. ಇವರು ಸ್ವಲ್ಪ ತಗೊಳ್ಬೇಕಾದ ಮನಸ್ಸು ಮಾಡಿದ್ದಾರೆ. ಅದಕ್ಕೆ ನಮ್ಮ ಚಿಕ್ಕಪ್ಪ ಇವರು ಹಾಂ ಅದಕ್ಕೆ ಮಾಡಿದ್ದಾರೆ. ಇಲ್ಲಿ ಲಕ್ಕೊಳ್ಳಿಂದ ಬಂದು ಒಳ್ಳೆ ಇದೀರ ನಿಸರ್ಗ ಡೈರಿ ಫಾರ್ಮ್ ಬಂದಿದ್ದೀರಾ, ಏನು ಅನ್ಸುತ್ತೆ ನಿಮಗೆ? ಚೆನ್ನಾಗಿ ಕಾಣ್ತದೆ. ಹಾಂ, ಹಸು ಹೆಂಗಿದೆ? ಬ್ರೀಡ್ ಹೆಂಗಿದೆ? ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ತುಂಬ ಸಂತೋಷ. ಖುಷಿ ಆಯ್ತಾ? ಖುಷಿ ಆಯ್ತಾ? ಎಲ್ಲ ಟಾಪ್ ಇದೆ. ಎಲ್ಲ ಬ್ರೀಡ್ ಎಲ್ಲ ಟಾಪ್ ಬ್ರೀಡ್ ಇದೆ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಚೆನ್ನಾಗಿದೆ, ಒಳ್ಳೆ ಬ್ರೀಡ್ಸ್ ಆಯ್ಕೆ ಮಾಡಿದ್ದೀರಾ. ದೇವ್ರು ಒಳ್ಳೇದು ಮಾಡಲಿ ಸರ್. ಇದು ಬಂದ್ರೆ ಥ್ಯಾಂಕ್ ಯು.